ನಮಸ್ಕಾರ ರೀ. ಇವತ್ತು ನಾವು ಬೆಳಗಾವಿಗೆ ಬಂದಿವಿ. ಎದಕ್ಕೆ ಗೊತ್ತಾ? ಬಿರಿಯಾನಿ ಎಲ್ಲಿ ಬೆಸ್ಟ್ ಸಿಗ್ತೈತೆ ಅಂತ ಹೇಳಿ ಟೆಸ್ಟ್ ಮಾಡಕ್ ಬಂದಿವ್ರಿ. ಈಚ್ ಆ್ಯಂಡ್ ಎವ್ರಿ ಫೇಮಸ್ ಬಿರಿಯಾನಿ ಸ್ಪಾಟಿಗೆ ಹೋಗಿ ಅಲ್ಲಿದ್ದು ರೇಟಿಂಗ್ ಕೊಡ್ತೀನಿ. ಫೈನಲಿ ನೋಡೋಣ ಅಂತ ಯಾವ್ದು ಗೆಲ್ತೈತೆ ಅಂತ ಹೇಳಿ. ರೇಟಿಂಗ್ ಈಸ್ ಓನ್ಲಿ ಬೇಸ್ಡ್ ಆನ್ ಮೈ ಒಪಿನಿಯನ್ ಆ್ಯಂಡ್ ಮೈ ಟೇಸ್ಟ್. ನಿಮ್ಮ ಒಪಿನಿಯನ್ ಪ್ರಕಾರ ಯಾವುದು ಬೆಸ್ಟ್ ಅಂತ ಹೇಳಿ ನೀವು ಕಮೆಂಟ್ಸ್ನಾಗ ಮೆನ್ಷನ್ ಮಾಡ್ರಿ. ರೆಡಿ ಫಾರ್ ದ ಚಾಲೆಂಜ್? ರೆಡಿ? ಲೆಟ್ಸ್ ಗೋ. ಈಗ ನಾವು ಜುಬೇರ್ ಬಿರಿಯಾನಿ ವಾಲಾಗ್ ಬಂದಿವ್ರಿ. ಇದರದ್ದು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲೂ ಟೇಸ್ಟ್ ಮಾಡಿ ಹೇಳ್ತೇನೆ ಅಂತ ಹೆಂಗೈತೆ ಅಂತ ನೋಡೋಣ ಬರ್ರಿ. ಜುಬೇರ್ ಬಿರಿಯಾನಿ ವಾಲಾ ಭಾಳ ಪಾಪ್ಯುಲರ್ ಐತಿ. ಭಾಳ ಜನ ನನ್ನ ಫ್ರೆಂಡ್ಸು ಹೇಳ್ತಿದ್ರು ಇಲ್ಲಿ ಟ್ರೈ ಮಾಡಿ ನೋಡ್ರಿ ಅಂತ. ಸ್ಟ್ಯಾಂಡರ್ಡ್ ಸೈಜ್ ಅಂತ ಅವ್ರದ್ದು, ಕ್ವಾರ್ಟರ್ ಹಾಫ್ ಅಂತ ಏನಿಲ್ಲ. ಇದ್ರೊಳಗೆ ಎಷ್ಟು ಪೀಸ್ ಇರ್ತಾವ ನೋಡೋಣ. ನೈಸ್, ಒಳ್ಳೆ ಫ್ರೇಗ್ರೆನ್ಸ್. ಅದ್ರೊಳಗ 1, 2, 3 ಪೀಸ್, ಆಲ್ಮೋಸ್ಟ್ 3 ಪೀಸಸ್ ಆಫ್ ಚಿಕನ್ ಐತಿ. ಇದು ಪ್ಯೂರ್ಲಿ ಬಾಸ್ಮತಿ ರೈಸ್ ಹೌದು ಅಲ್ಲೋ ಗೊತ್ತಿಲ್ಲ, ಬಟ್ ನೋಡೋಣ ಟೇಸ್ಟ್ ಹೆಂಗೈತಿ. ರೈಸ್ ಉದ್ರವಾಗಿ ಮಾಯಿಸ್ಟ್ ಆಗೈತಿ. ಭಾಳಷ್ಟು ಕರ್ದಿದ್ದು ಉಳ್ಳಾಗಡ್ಡಿನೂ ಹಾಕ್ಯಾರ. ಚಿಕನ್ ಈಸಿಲಿ ಬ್ರೇಕ್ ಆಗುತ್ತದೆ. ವೆರಿ ಗುಡ್. ಪೀಸಸ್ ಎಲ್ಲ ಎಕ್ದಮ್ ಸಾಫ್ಟ್ ನರಮ್ ಐತಿ. ಎಕ್ದಮ್ ಕಟ್ ಮಾಡ್ಕೊಂಡು ಫುಲ್ ಒಂದು ದೊಡ್ಡ ತುತ್ತು ಮಾಡ್ಕೊಂಡು ತಿಂದ್ರನ ಮಜಾ. ಉಳ್ಳಾಗಡ್ಡಿನೂ ಹಚ್ಕೊಂಡಿರ್ಬೇಕು ಅದ್ರ ಜೊತೆ. ನಾಟ್ ಬ್ಯಾಡ್, ಚಲೋ ಐತಿ. ಚಿಕನ್ ಮೇಲೆ ಮಸಾಲೆನೂ ಎಲ್ಲ ಕರೆಕ್ಟ್ ಆಗೈತಿ. ಅದನ್ನ ಬಳಕೊಂಡು ರೈಸ್ ಜೊತೆ ಹಚ್ಕೊಂಡು ತಿಂದ್ರನ ಫುಲ್ ಮಜಾ. ಬೆಸ್ಟ್ ಪಾರ್ಟ್ ಏನ್ ಲೈಕ್ ಆತಂದ್ರೆ ಇದು ಒಂದ್ ಚೂರು ಡ್ರೈ ಅನ್ಸಂಗಿಲ್ಲ. ಮಾಯಿಸ್ಟ್ ಐತಿ, ಆಯಿಲು ಜಾಸ್ತಿ ಇಲ್ಲ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಯಾರ. ಮಸಾಲೆದಾರು ಐತಿ, ಖಾರ ಏಕದಮ್ ಹೆಚ್ಚಿಗೆ ಇಲ್ಲ, ಬ್ಯಾಲೆನ್ಸ್ಡ್ ಐತಿ. ಅಂದ್ರೆ ಭಾಳಷ್ಟು ತಿನ್ಬೋದ್ರಿ. ಒಮ್ಮೊಮ್ಮೆ ಖಾರ ಹೆಚ್ಚಿಗೆ ಇತ್ತಂದ್ರ ಭಾಳಷ್ಟು ತಿನ್ನಕ್ ಮನ್ಸ ಬರಂಗಿಲ್ಲ. ಇದಕ್ಕ 205 ಅಂತ ರೇಟ್. ವೆರಿ ಗುಡ್. ಜುಬೇರ್ ಬಿರಿಯಾನಿ ವಾಲಾದ 2 ಸ್ಪಾಟ್ಸ್ ಇದಾವಂತ ಬೆಳಗಾಂನಾಗ. ನಾವು ಇವ್ರದ್ದು ನ್ಯೂ ಸ್ಪಾಟಿಗೆ ಬಂದಿವ್ರಿ. ನಿಮಗೆ ಬೆಳಗಾಂನಾಗ ಯಾವ್ದು ಫೇವರೇಟ್ ಬಿರಿಯಾನಿ ಪ್ಲೇಸ್ ಅಂತ ಹೇಳಿ ಕಮೆಂಟ್ಸ್ನಾಗ ಮೆನ್ಷನ್ ಮಾಡ್ರಿ. ನಿಮ್ಮ ಟೇಸ್ಟ್ ಪ್ರಕಾರ ಯಾವ್ದು ನಿಮ್ಮ ಫೇವರೇಟ್ ಅಂತ ಹೇಳಿ ಕಮೆಂಟ್ನಾಗ ಡೆಫಿನೆಟ್ಲಿ ಮೆನ್ಷನ್ ಮಾಡ್ರಿ. ನನ್ನ ಪ್ರಕಾರ ರೇಟಿಂಗ್ ಏನಂತ ಹೇಳಿ ಇಲ್ಲೇ ಮೆನ್ಷನ್ ಮಾಡಿರ್ತೀನಿ. ರೇಟಿಂಗ್ಸ್ ಹಾಕಿರ್ತೀನಿ. ಲಾಸ್ಟಿಗೆ ಫೈನಲ್ ಲಿಸ್ಟ್ ನಾನು ನಿಮ್ಗೆ ಹಾಕ್ತೀನಿ. ನನ್ನ ಪ್ರಕಾರ ಇವರು ಶೇರ್ವಾ ಕೊಟ್ಟಿರ್ತಾರ, ಅದ್ರ ಜೊತೆ ಹಿಂಗ ಗಟ್ಟಿ ಚಟ್ನಿ ಕೊಟ್ಟಿರ್ತಾರ, ಬಹಳಷ್ಟು ಉಳ್ಳಾಗಡ್ಡಿನೂ ಹಾಕ್ಯಾರ. ನಂಗೆ ಈ ತರ ದೊಡ್ಡ ದೊಡ್ಡ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ರ ಬಾಳ್ ಲೈಕ್ ರೀ. ಬಾಳ ಫ್ಲೇವರ್ಫುಲ್ ಇರ್ತದೆ ಚಟ್ನಿ. ಸ್ವಲ್ಪ ಚಟ್ನಿನೂ ಟ್ರೈ ಮಾಡಿ ನೋಡೋಣ. ಯಾಕಂದ್ರ ಬೆಳಗಾವಿ ಬಿರಿಯಾನಿ ಸ್ಟೈಲ್ನಾಗ ಏನಪ್ಪಾ ಅಂದ್ರ ಇಂಥದ್ದೊಂದು ಗಟ್ಟಿ ಚಟ್ನಿ ಕೊಡ್ತಾರ. ಶೇರ್ವಾ ಅಂತೂ ಇದ್ದ ಇರ್ತದೆ. ಗೊತ್ತಿಲ್ಲ, ಅತಿ ಪರಿ ಖಾರ ಇಲ್ಲ, ಎಕ್ದಮ್ ಬ್ಯಾಲೆನ್ಸ್ಡ್ ಐತಿ. ಬಿರಿಯಾನಿ ಜೊತೆ ಒಳ್ಳೆ ಕಂಪ್ನಿ ಕೊಡ್ತೈತ್ರಿ. ಟ್ರೈ ಮಾಡ್ಬೇಕು ನೀವು. ಶೇರ್ವಾ ಹೆಂಗೈತಿ? ಶೇರ್ವಾನಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ಸೋಂತೈತಿ, ಬಟ್ ಫ್ಲೇವರ್ ಮಾತ್ರ ಅಲ್ಟಿಮೇಟ್ ಐತಿ. ಜುಬೇರ್ ಬಿರಿಯಾನಿ ವಾಲೆ ಓನರ್ಸಿಗೆ ಸ್ವಲ್ಪ ಮಾತಾಡ್ಸಿದೆ. ಅವ್ರು ಹೇಳಿದ್ರು ಈಗಿದ್ರು ಅವರು ಸೌದೆ ಒಲೆ ಮೇಲೆ ಫುಲ್ ಬಿರಿಯಾನಿನ ಕುಕ್ ಮಾಡ್ತಾರಂತ. ಘೀ ಭಾಳ ಯೂಸ್ ಮಾಡ್ತಾರಂತ. ಆಮೇಲೆ ಬಿರಿಯಾನಿದ ರೈಸಿಗೆ ಕಂಪ್ಲೀಟ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾರಂತ. ಈಗ ನಾವು ಅದ್ರದ್ದು ಸುಗಂಧ ಜಾಸ್ತಿ ಬರಲಿಲ್ಲ, ಬಟ್ ದೆನ್ ಅವ್ರು ಹೇಳೋ ಪ್ರಕಾರ ಕಂಪ್ಲೀಟ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾರಂತೆ, ಏನು ಮಿಕ್ಸಿಂಗ್ ಮಾಡಂಗಿಲ್ಲ ಅಂತ. ಅದಕ್ಕೆ ಅದ್ರದ್ದು ಟೇಸ್ಟ್ ಏನೈತಲ್ಲ ಲೈಟ್ ಆಗಿತ್ತು, ಹೆವಿನೆಸ್ ಇರಲಿಲ್ಲ, ಪ್ಲಸ್ ಮಸಾಲೆ ಎಲ್ಲ ಕಡಿಮೆ ಇತ್ತು. ಅದು ನಂಗೆ ಲೈಕ್ ಆಯ್ತು. ಬೇರೆ ಕಡೆಗಿಂತ ಸ್ವಲ್ಪ ಯೂನಿಕ್ ಅಂದ್ರೂ ಡೆಫಿನೆಟ್ಲಿ ಇತ್ತು. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗಿ ಟೇಸ್ಟ್ ಮಾಡಿ ಹೇಳ್ತೀನಂತ, ಅಲ್ಲಿ ಹೆಂಗಿರ್ತೈತೆ ಅಂತ ಹೇಳಿ ನೋಡೋಣ ಬರ್ರಿ. ಈಗ ನೆಕ್ಸ್ಟ್ ಸ್ಪಾಟಿಗೆ ಎಲ್ಲಿ ಬಂದಿವಂದ್ರ ಹೋಟೆಲ್ ಅಲ್ ಬಹಾರ್ ಅಂತ ಹೇಳಿ ಬಂದಿವಿ. ಇದ್ರದ್ದು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಭಾಳ ಪಾಪ್ಯುಲರ್ ಪ್ಲೇಸ್ ಅಂತ, ಒಂದು ಹಳೆ ಸ್ಪಾಟ್ ರೀ ಇದು. ಇಲ್ಲೂ ಚಿಕನ್ ಬಿರಿಯಾನಿ ಮಸ್ತ್ ಸಿಗ್ತೈತೆ. ಹೆಂಗೆ ಸಿಗ್ತೈತೆ ಅಂತ ಹೇಳಿ ನಿಮಗೂ ತೋರಿಸ್ತೇನೆ ಬರ್ರಿ. ಹೋಟೆಲ್ ಅಲ್ ಬಹಾರ್ದು ಚಿಕನ್ ಬಿರಿಯಾನಿ ಹೆಂಗೈತಿ ನೋಡ್ರಿ. 2 ಪೀಸ್ ಕಬಾಬ್ ಐತಿ, ಹಾಫ್ ಎಗ್ ಹಾಕಿರ್ತಾರ. ಕೊರಿಯನ್ ಸ್ಟೈಲ್ ಸೇಮ್. ಕೊರಿಯನ್ ಸ್ಟೈಲ್ ಇದೆ. ಅದ ಕೊರಿಯನ್ ಒಳಗೆ ಹೆಂಗ ರೈಸ್ ಜೊತೆ ಎಗ್ ತಿಂತ ಮೇಲೆ ಮಿಡಲ್ ಮೇಲೆ ಎಗ್. ಕರೆಕ್ಟ್. ಅವರು ನೂಡಲ್ಸ್ ಮತ್ತೆ ಎಲ್ಲಾದ್ರ ಮೇಲೆ ಎಗ್ ಹಾಕಿರ್ತಾರಲ್ಲ. ಬಟ್ ಇದು ಬಿರಿಯಾನಿ ಬೇರೆ ಸ್ಟೈಲ್ ಇರ್ತೈತಿ. ಬಿರಿಯಾನಿ ಮೇಲೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬಿಟ್ಟು ಅರೇಬಿಕ್ ಸ್ಟೈಲ್ ಇದೆ.
ಟೇಸ್ಟ್ ಮಾಡೋಣ ಹೆಂಗೈತೆ ಅಂತೇಳಿ. ಇದ್ರೊಳಗೆ ಎಷ್ಟು ಪೀಸ್ ಹಾಕ್ಯಾರ, ಮ್ಯಾಲೆ 2 ಪೀಸ್ ಸ್ಮಾಲ್ ಪೀಸಸ್ ಆಫ್ ಕಬಾಬ ಹಾಕೊಟ್ಬಿಟ್ಟಾರ ಇವ್ರು. ಪ್ಲಸ್ ಒಳಗೆ ಎಷ್ಟಿರ್ತಾವ ಪೀಸ್ ನೋಡೋಣ. ಏನ್ ಮಸಾಲ ಐತು ಚಿಕನ್ ಮೇಲೆ, ರೆಡ್ ಮಸಾಲ, ಫುಲ್ ರೆಡ್ ಮಸಾಲ ಖಾರ ಖಾರ ಮಾಡ್ಯಾರ. ಸ್ವಲ್ಪ ಆಯಿಲಿ ಅನಿಸ್ತೈತಿ, ಬಟ್ ನೋಡೋಣ ಟೇಸ್ಟ್ ಹೆಂಗಿರ್ತೈತೆ ಅಂತ ಹೇಳಿ. ಕಬಾಬ್ ಕಬಾಬ್ ನಿಂಗ ಕೊಡ್ತೇನೆ. ಎಗ್ ಎಗ್ ಜೊತೆನೂ ಮಜಾ ಬರ್ತೈತಿ. ಓಕೆ ಲೆಗ್ ಪೀಸ್, ಫೈನಲಿ ಲೆಗ್ ಪೀಸ್. ಏನ್ ಆಶ್ಚರ್ಯ ಆತಂದ್ರ ಇದು ಕಂಪ್ಲೀಟ್ಲಿ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತೈತಿ ವ್ಯಾಲ್ಯೂ ಫಾರ್ ಮನಿ ಐತೆ ಅಂತ ಹೇಳಿ. ಒಂದು ಲೆಗ್ ಪೀಸ್ ಫುಲ್ ಇಡೇ ಲೆಗ್ ಪೀಸ ಕೊಟ್ಬಿಟ್ಟಾರ. ಎಗ್ ಫುಲ್ ಒಂದು ಎಗ್ ಹಾಕ್ಯಾರ. 3 ಪೀಸಸ್ ಚಿಕನ್ ಒಳಗಡೆ ಐತ್ರಿ ಆಲ್ರೆಡಿ. ಪ್ಲಸ್ ಅದ್ರ ಮೇಲೆ ಇಂಥದ್ದು ಬಿರಿಯಾನಿ ರೈಸು ಐತಿ. ಇದನ್ನ ಟೇಸ್ಟ್ ಮಾಡಿ ನೋಡೋಣ ಇದ್ರ ಘಮ ಹೆಂಗೈತಿ. ಬಿರಿಯಾನಿ ರೈಸ್ ಲೈಟ್ ಆಯಿಲಿ ಸ್ವಲ್ಪ ಹೆಚ್ಚಿಗೆ ಅನಿಸ್ಬೋದು, ಬಟ್ ಅದು ಫ್ಲೇವರ್ ಆ್ಯಡ್ ಮಾಡೋತೈತ್ರಿ. ನೋಡ್ರಿ ಮಸಾಲ ಐತಲ್ಲ ಫುಲ್. ಲೆಗ್ ಪೀಸ ಕೊಟ್ಬಿಟ್ಟಾರ. ನನಗ ಅದು ಲೈಕ್ ಆತ. ಯೂಶಲಿ ಚಿಕನ್ನಾಗ ನಂಗೆ ಲೆಗ್ ಪೀಸ ಭಾಳ ಲೈಕ್. ನಮ್ಮ ಪಪ್ಪಾಗ ಭಾಳ ಲೈಕ್. ಆಮೇಲೆ ಅದ್ರ ಜೊತೆ ಫ್ರೈಡ್ ಆನಿಯನ್ ಬಹಳಷ್ಟು ಹಾಕಿರ್ತಾರೆ ಮೇಲ್ಗಡೆ. ಕಬಾಬ್ ಟೇಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ ಅಂತೂ ಐತಿ. ಆದ್ರ ಭಾಳ ಉದ್ರ ಐತಿ ರೈಸ್. ಇನ್ನೂ ಸ್ವಲ್ಪ ಸಾಫ್ಟ್ ಇತ್ತಂದ್ರ ಮಜಾ ಬರ್ತಿತ್ತು. ಬಟ್ ಓವರ್ ಆಲ್ ಫ್ಲೇವರಿಂಗ್ ಎಲ್ಲ ಹೆಂಗೈತಂದ್ರ ಸ್ವಲ್ಪ ಜಾಸ್ತಿ ಖಾರ ಐತಿ. ರೆಡ್ ಮಸಾಲೆ ಐತ್ರಿ. ಸ್ವಲ್ಪ ಚಿಕನ್ ಮೇಲೆ ಮಸಾಲೆ ಭಾಳ ಚಲೋ ಹಾಕ್ಯಾರ. ರೆಡ್ ಮಸಾಲೆ ಐತಿ. ಖಾರವಾಗಂತೂ ಐತಿ. ರೈಸ್ ಇನ್ನೊಂದು ಸ್ವಲ್ಪ ಸಾಫ್ಟ್ ಇತ್ತಂದ್ರ ಭಾಳ ಮಜಾ ಬರ್ತೈತಿ. ವೆರಿ ಗುಡ್ ಟೇಸ್ಟ್. ಕಂಪ್ಲೀಟ್ಲಿ ವ್ಯಾಲ್ಯೂ ಫಾರ್ ಮನಿ. ಇದ್ರ ಜೊತೆ ನೋಡ್ರಿ ಗಟ್ಟಿ ಚಟ್ನಿ, ಹಿಂಗೆ ಉಳ್ಳಾಗಡ್ಡಿ ಚಡಿನೂ ಐತಿ, ಶೇರ್ವಾನು ಐತಿ. ಗಟ್ಟಿ ಚಟ್ನಿ ಕೊಟ್ಟಾರ. ಫ್ಯಾಂಟಾಸ್ಟಿಕ್ ಐತಿ. ನನಗಂತೂ ಇಷ್ಟು ಮಸಾಲೆದಾರ್ ಇತ್ತಂದ್ರೆ ಮತ್ತೆ ಗ್ರೀನ್ ಚಟ್ನಿ ಎದಕ್ ಬೇಕಂತ ಹೇಳಿ ಗೊತ್ತಾಗಲ್ಲ. ಸ್ವಲ್ಪ ಶೇರ್ವಾ ಟೇಸ್ಟ್ ಮಾಡೋಣ. ಶೇರ್ವಾನಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಐತಿ, ಬಟ್ ಶೇರ್ವಾ ಅದ ಇರೋದು ಮತ್ತೆ ಎಣ್ಣೆ ಹೌದಲ್ಲ. ಶೇರ್ವಾನು ಅಷ್ಟು ಟಾಪ್ ಕ್ವಾಲಿಟಿ ಅನ್ಸಂಗಿಲ್ಲ. ಓಕೆ ಐತಿ, ಹಂಗೇನು ಕೆಟ್ಟು ಇಲ್ಲ. ಇದ್ರದ್ದು ರೇಟಿಂಗ್ ನಾ ಇಲ್ಲಿ ಹಚ್ಚಿರ್ತೀನಿ, ಚೆಕ್ಔಟ್ ಮಾಡ್ರಿ. ಕರೆಕ್ಟ್ ಐತಿ ರೇಟಿಂಗ್ ಇಷ್ಟ. ಶೋರ ಇನ್ನೂ ಜಾಸ್ತಿ ಕೊಡ್ಬೇಕಾ? ಬೇಡ ಸಾಕಿಷ್ಟ. ಓಕೆ, ಇದು ನನಗೆ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ ಪ್ರೊಪೊಸಿಷನ್ ಅಂದ್ರೆ ಹೋಟೆಲ್ ಅಲ್ ಬಹಾರ್ಗ ಬರ್ಬೋದು ಅಂತ ಹೇಳಿ ಈಗಲೇ ರೆಕಮೆಂಡ್ ಮಾಡ್ತೀನಿ ನಾನು. ಈಗ ನೆಕ್ಸ್ಟ್ ಸ್ಪಾಟಿಗೆ ಹೋಗಿ ತಿನ್ನೋಣಂತ್ರಿ. ಹೆಂಗಿರ್ತೈತೆ ಅಂತ ಹೇಳಿ ನೋಡೋಣ. ಕರೀಮ್ಸ್ ಕಿಚನ್ ಬಿರಿಯಾನಿ ಭಾಳ ಫೇಮಸ್ ಐತಿ ಗೊತ್ತ. ನಿಯಾಸ್ ಹೆಂಗ್ ಫೇಮಸ್ ಐತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಫೇಮಸ್ ಐತಿ. ಬಟ್ ಟೇಸ್ಟ್ನಾಗ ಫ್ಯಾಂಟಾಸ್ಟಿಕ್ ಐತಿ. ಟೇಸ್ಟ್ ಸುಗಂಧ ನೋಡಿ ಹೆಂಗೈತಿ, ವಾಸನೆ ವೆರಿ ಗುಡ್. ಬಾಸ್ಮತಿ ರೈಸ್ ಫ್ರೇಗ್ರೆನ್ಸ್ ಮಸ್ತ್ ಐತಲ್ಲ. ಮಸಾಲೆದಾರ್ ಐತಿ. ಸ್ವಲ್ಪ ಆಯಿಲಿ ಐತಿ, ಮಾಯಿಸ್ಟು ಐತಿ. ಆಯಿಲ್ ಅಂತೂ ಹಾಕಿ ಹಾಕ್ತಾರ. ಸ್ವಲ್ಪ ಅದ್ರೊಳಗ ಫ್ಲೇವರ್ ಏನ, ಅದ್ರೊಳಗ ಫ್ಲೇವರ್ ಇರೋದು ಮಸ್ತ್ ಐತಲ್ಲ. ಫ್ಲೇವರ್ಫುಲ್ ರೈಸ್ ಐತ್ರಿ. ಇನ್ನು ಮಟ ನಾ ಯಾವ ತಿಂದಿನಲ್ಲ ಅದ್ರೊಳಗ ಹೈಯೆಸ್ಟ್ ಫ್ಲೇವರ್ ಇದ್ರೊಳಗ ಇರೋದು. ಖಾರ ಮೀಡಿಯಂ ಐತಿ, ಬಟ್ ನೋಡಕ ಮಸಾಲೆದಾರ ಅನಿಸ್ತೈತಿ. ಬಾಯಿನಾಗೂ ಅದೇ ತರ ಫೀಲ್ ಬರ್ತೈತಿ. ಎಸ್ಪೆಷಲಿ ಲವಂಗ ಮತ್ತು ಕಾರ್ಡಮಮ್, ಇಲಾಚಿ, ಕರ್ದಿದ್ದು ಉಳ್ಳಾಗಡ್ಡಿ ಐತಿ. ಉಳ್ಳಾಗಡ್ಡಿದ ಸ್ವೀಟ್ನೆಸ್ ಮತ್ತು ಬ್ಯಾಲೆನ್ಸ್ ಮಾಡಕ ಖಾರ ಎರಡು ಪರ್ಫೆಕ್ಟ್ ಆಗಿ ಐತ್ರಿ. ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ಯಾರ್ರಿ. ಚಿಕನ್ ಪೀಸು ಟೆಂಡರ್ ಐತ್ರಿ ಎಕ್ದಮ್. ಮಸಾಲ ಚಲೋ ಐತಲ್ಲ. ಅದ್ರ ಮೇಲೆ ಮ್ಯಾಲಿನ ಮಸಾಲ ಹಚ್ಕೊಂಡು ಚಿಕನ್ ಒಂದ್ ಸ್ಮಾಲ್ ತುಂಡು ತಗೊಂಡು ರೈಸ್ ಒಂದು ಇಂಥ ತುತ್ತು ಮಾಡ್ಕೊಂಡ್ರೆ ಮಜಾ. ಟೆಂಡರ್ ಚಿಕನ್ ಐತ್ರಿ. ಎಕ್ದಮ್ ಸಾಫ್ಟ್ ಐತಿ. ಸ್ಮೂತ್ ಆಗಿ ತಿಂದಂಗ ಹೋಗೇ ಬಿಡ್ತೈತೆ ಅದು. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನೀಸ್ ರೀ ಇದು. ಸ್ವಲ್ಪ ಏನ್ ಒಂದು ಕಂಪ್ಲೇಂಟ್ ಅಂದ್ರ ಸ್ವಲ್ಪ ಆಯಿಲಿ ಜಾಸ್ತಿ ಅನ್ಸ್ತೈತಿ. ಬಟ್ ದೆನ್ ಅದ ಆಯಿಲ್ ಇದಕ್ಕೆ ಮಾಯಿಸ್ಟ್ನೆಸ್ ಪ್ರೊವೈಡ್ ಮಾಡ್ತೈತ್ರಿ. ಯೂಶಲಿ ಬಿರಿಯಾನಿ ಏನ್ ಇರ್ತೈತೆ ಅಂದ್ರೆ ಆಯಿಲ್ ಸ್ವಲ್ಪ ಹಾಕಿರ್ತಾರ, ಆಮೇಲೆ ತುಪ್ಪನು ಬಹಳಷ್ಟು ಹಾಕಿರ್ತಾರ್ರಿ. ಅದ್ರದ್ದು ಮೈಲ್ಡ್ ಆಗಿ ಫ್ಲೇವರ್ ಬರ್ತಾನೆ ಇರ್ತೈತಿ. ಅವ ಸುಮ್ನೆ ಕುಂತ ತಿನ್ನೋದು ನೋಡ್ಬಿಟ್ರೆ ತಿಳ್ಕೊಂಡ್ ಬಿಡ್ಬೇಕ್ರಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಅವ ತಿನ್ನಕತ್ತಾನ ಅಂತ ಹೇಳಿ. ಮಾತಾಡೋ ಮನ್ಸ್ ಕಡಿಮೆ ಇರ್ತೈತಿ, ತಿನ್ನೋದ್ರ ಮೇಲೆ ಗಮನ ಜಾಸ್ತಿ ಇರ್ತೈತಿ ಅವಾಗ. ಇದ್ರ ಜೊತೆ ಗಟ್ಟಿ ಚಟ್ನಿ ಕೊಟ್ಟಿರ್ತಾರೆ. ಹಿಂಗ ಲಚ್ಚೇದಾರ ಉಳ್ಳಾಗಡ್ಡಿ ಐತಿ. ನಿಂಗೂ ಬೇಕು ಸ್ವಲ್ಪ? ಚಟ್ನಿನೂ ಚಲೋ ಐತಿ, ಡೀಸೆಂಟ್ ಆಗೈತಿ, ಗಟ್ಟಿ ಐತಿ ಎಕ್ದಮ್.
ಇದಕ್ಕೆ ಆಕ್ಚುಲಿ ಶೇರ್ವಾ ಬೇಕಾಗಂಗಿಲ್ರಿ, ಅಷ್ಟು ಮಸಾಲೆದಾರ ಐತಿ ಇದು. ಇದ್ರದ್ದು ರೇಟಿಂಗ್ ನಿಮ್ಗೆ ಇಲ್ಲಿ ಹಾಕಿರ್ತೀನಿ ಅಂತ. ನಿಂಗೂ ಕೇಳ್ಬೇಕೇನ ರೇಟಿಂಗ್ ಇಷ್ಟು ಕೊಟ್ರಿ ಸಾಕ? ಕರೆಕ್ಟ್ ಆಯ್ತಾ? ರೇಟಿಂಗ್ ಕರೆಕ್ಟ್ ಐತಿ ಇಷ್ಟ? ಇನ್ನು ಭಾಳ ಕೊಡ್ಬೇಕ? ಸಾಕಲ್ಲ ಇಷ್ಟ? ಒಂದ್ ಪೋರ್ಷನ್ ಚಿಕನ್ ಬಿರಿಯಾನಿ ಅಂತ ಹೇಳಿದ್ವಿ, 3 ಪೀಸ್ ಚಿಕನ್ ಇರ್ತೈತಿ, ಮಸಾಲೆದಾರ ಐತಿ, ಕ್ವಾಂಟಿಟಿನೂ ಭಾಳ ಐತ್ರಿ. ಆಕ್ಚುಲಿ ನಾ ಏನೋ ಕಡಿಮೆ ಬರ್ತೈತೆ ಅಂತ ತಿಳ್ಕೊಂಡಿದ್ದೆ. 2 ಜನ ಅಂತೂ ಈಸಿಲಿ ಶೇರ್ ಮಾಡ್ಕೊಂಡು ತಿನ್ಬೋದ್ರಿ, ಅಷ್ಟು ಕ್ವಾಂಟಿಟಿ ಐತಿ ಇದ್ರೊಳಗೆ. ಸ್ವಲ್ಪ ಶೇರ್ವಾ ಹಾಕೊಂಡು ನೋಡೋಣ ಅಂತ ಹೆಂಗಿರ್ತದೆ ಟೇಸ್ಟ್. ಈಗ ಓಹೋ, ಶೇರ್ವಾ ಜೊತೆನೂ ತಿಂದು ನೋಡೋಣ. ಶೇರ್ವಾ ನೆಸಸರಿನಾ ಇಲ್ರಿ. ಶೇರ್ವಾನು ಮಸ್ತ್ ಫ್ಲೇವರ್ಫುಲ್ ಐತಿ ಗೊತ್ತಾ? ಸ್ವಲ್ಪ ಬೇಕು ನಿಂಗು? ಶೇರ್ವಾನ್ಯಾಗ ಒಂದು ಡಾಮಿನೆಂಟ್ ಫ್ಲೇವರ್ ಏನಪ್ಪಾ ಅಂದ್ರೆ ಹುಳಿ, ಲೈಟ್ ಆಗಿ ಹುಳಿ ಬರ್ತೈತಿ, ಅದ ಡಾಮಿನೆಂಟ್ ಫ್ಲೇವರ್ ರೀ. ಆಮೇಲೆ ಬಿರಿಯಾನಿನಾಗ ಹುಳಿ ಫ್ಲೇವರ್ ಜಾಸ್ತಿ ಬರಂಗಿಲ್ಲ, ಅದನ್ನ ಕಾಂಪೆನ್ಸೇಟ್ ಮಾಡಾಕ ಈ ಶೇರ್ವಾನ ಹಾಕೊಂಡು ತಿನ್ಬೋದ್ರಿ. ನಾನು ಅನ್ಕೊಂಡಿದ್ದೆ ಶೇರ್ವಾ ಬೇಕಾಗಂಗಿಲ್ಲ ಅಂತ ಹೇಳಿ, ಬಟ್ ಎಕ್ಸ್ಟ್ರಾ ಲೇಯರ್ ಆಫ್ ಟೇಸ್ಟ್ ಇದ್ರೊಳಗೆ ಅದು ಆ್ಯಡ್ ಮಾಡಾಕತೈತ್ರಿ, ಅದ್ ನಂಗೆ ಲೈಕ್ ಆಗ್ತದೆ. ಚೆಫ್ ಹೆಂಗ್ ವಿಚಾರ ಮಾಡಿರ್ಬೋದು ಅಂದ್ರ ಇದ್ರೊಳಗೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗಲಿ, ಸ್ವಲ್ಪ ಖಾರ ಅಂಶ ಜಾಸ್ತಿ ಆಗಲಿ, ಮಾಯಿಶ್ಚರ್ ಸ್ವಲ್ಪ ಕಂಟೆಂಟ್ ಜಾಸ್ತಿ ಆಗಲಿ ಅಂತ ಹೇಳಿ ಇಂಥ ಶೇರ್ವಾ ಮಾಡಿರ್ತಾರೆ. ಏಕದಮ್ ಪರ್ಫೆಕ್ಟ್ ಆಗಿ ಕಾಂಪ್ಲಿಮೆಂಟ್ ಮಾಡಂತೈತೆ ಅದು. ಮಸ್ತ್ ಐತಲ್ಲ ಶೇರ್ವಾ? ಶೇರ್ವಾ ಒನ್ ಆಫ್ ದ ಬೆಸ್ಟ್ ರೀ ನಾ ತಿಂದಿದ್ದು ಬಿರಿಯಾನಿ ಒಳಗ. ಪರ್ಫೆಕ್ಟ್ ಆಗಿ ಕಾಂಪ್ಲಿಮೆಂಟ್ ಮಾಡಂತೈತಿ. ಒಮ್ಮೊಮ್ಮೆ ಏನಾಗ್ತೈತಿ, ಬಿರಿಯಾನಿ ಮಸಾಲೆ ಮತ್ತು ಈ ಮಸಾಲೆ ಸ್ವಲ್ಪ ಸೇಮ್ ಆಗ್ಬಿಡ್ತಂದ್ರ ಅಷ್ಟು ಮಜಾನ ಬರಂಗಿಲ್ರಿ. ಬಟ್ ಇದು ಸ್ಲೈಟ್ಲಿ ಡಿಫ್ರೆಂಟ್ ಟೇಸ್ಟ್ ಪ್ರೊಫೈಲ್ ಐತಿ. ಬಿರಿಯಾನಿನಾಗ ಟೇಸ್ಟ್ ಪ್ರೊಫೈಲ್ ಸ್ವಲ್ಪ ಡಿಫ್ರೆಂಟ್ ಐತ್ರಿ. ಅವು ಎರಡು ಕೂಡಿಟ್ಕೊಳ್ಳೆ ಪರ್ಫೆಕ್ಟ್ ಟೇಸ್ಟ್ ಕೊಡ್ತೈತ್ರಿ. ನನಗೆ ಆಕ್ಚುಲಿ ಮಾತಾಡೋದಕ್ಕಿಂತ ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೇಕು ಅನ್ಸಂತೈತಿ. ಅದಕ್ಕೆ ಇದನ್ನ ಮುಗಿಸಿ ನೆಕ್ಸ್ಟ್ ಬಿರಿಯಾನಿ ಪ್ಲೇಸ್ ಎಲ್ಲ ಐತಂತ ಹೇಳಿ ನಿಮಗೆ ತೋರಿಸ್ತೇನಂತ. ಅಲ್ಲಿದ್ ಬಿರಿಯಾನಿ ಹೆಂಗೈತೆ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ. ಬೆಳಗಾಮಿಗ ಬಂದ್ರ ನಿಯಾಸ್ ಹೋಟೆಲ್ನಾಗ ಬಿರಿಯಾನಿ ತಿನ್ಲೇಬೇಕ್ರಿ. ಇಲ್ಲಿ ಹೆಂಗಿರ್ತೈತೆ ಅಂತ ನಿಮ್ಗೂ ತೋರಿಸ್ತೀನಿ, ನೋಡೋಣ ಬರ್ರಿ. ನಾಜಿನ್ ಚಿಕನ್ ಬಿರಿಯಾನಿ, ಚಿಕನ್ ಮೇಲೆ ಕರೆಕ್ಟ್ ಆಗಿ ಮಸಾಲ ಹಾಕ್ಯಾರ, ಸಾಫ್ಟ್ ಟೆಂಡರ್ ಚಿಕನ್. ಹೌದಲ್ಲ, ಎಷ್ಟು ಈಸಿಲಿ ಬ್ರೇಕ್ ಆ ಚಿಕನ್. ಹಾ ಮಸಾಲೆದ ಘಮ ಎಷ್ಟು ಚಲೋ ಬರ್ತೈತಿ ಇದ್ರೊಳಗ. ಅಮೇಝಿಂಗ್ ಟೇಸ್ಟ್ ಐತಿ. ಇಷ್ಟು ದೊಡ್ಡದ ಬ್ರ್ಯಾಂಡ್ ಆಗ್ಬಿಟ್ಟೈತಿ ಇದು ನಿಯಾಜ್ ಅಂದ್ರ. ಗೋವಾನಾಗೂ ಐತಿ, ಮಹಾರಾಷ್ಟ್ರನಾಗೂ ಐತಂತ ಇವ್ರ ಬ್ರ್ಯಾಂಡ್ಸ್. ಏನ್ ಫಾರ್ಮುಲಾ ಕಂಡಿಡ್ದಾರ ನೋಡ್ರಿ. ಬರೀ ಇವ್ರು ಬಿರಿಯಾನಿ ಮಾರಿದ್ರು ಹೋಟೆಲ್ ಫುಲ್ ಇರ್ತೈತಿ ನೋಡ್ರಿ, ಆ ತರ ಟೇಸ್ಟ್ ಮೇಂಟೈನ್ ಮಾಡ್ಯಾರ್ರಿ. ನಾ 10 ವರ್ಷ ಹಿಂದೆ ಬಂದಿದ್ದೆ, ಅವಾಗೂ ಸೇಮ್ ಟೇಸ್ಟ್ ಇತ್ತು, ಈಗಿದ್ರು ಸೇಮ್ ಟೇಸ್ಟ್ ಮೇಂಟೈನ್ ಮಾಡ್ಯಾರ್ರಿ ಇವರು. ಮಾಯಿಸ್ಟ್ ಐತಿ ರೈಸ್, ಲೈಟ್ ಆಯಿಲ್ ಐತಿ, ಜಾಸ್ತಿ ಆಯಿಲ್ ಇಲ್ಲ, ಮಸಾಲೆದಾರ ಐತಿ. ಇಲ್ಲೊಂದು ಲವಂಗ ಕಾಣ್ತೈತಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಯಾರ, ಕರ್ದಿದ್ದು ಉಳ್ಳಾಗಡ್ಡಿನೂ ಕಾಣ್ತೈತಿ. ಅದ್ಭುತ. ಸಾಫ್ಟ್ ಟೆಂಡರ್ ಪೀಸಸ್ ಆಫ್ ಚಿಕನ್. 1-2 ಬಟ್ಲಿ ಹಿಂಗ ಕಟ್ ಮಾಡಿದ್ರ ಬಿದ್ದು ಬಿಡ್ತೈತಿ ಈಸಿಲಿ. ಸೊ ಸಿಂಪಲ್, ಪರ್ಫೆಕ್ಟ್ ಮಸಾಲೆ. ಹೌದಲ್ಲ? ಶೇರ್ವಾ ಯೂಶಲಿ ಬೇಕಾಗಿಲ್ರಿ, ಯಾಕಂದ್ರೆ ಇದ ಪರ್ಫೆಕ್ಟ್ ಆಗಿ ಮಸಾಲೆದಾರ ಮಾಡಿರ್ತಾರ. ಆದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಬೇಕು, ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಆಡ್ ಆನ್ ಆಗ್ಬೇಕಂದ್ರ ಶೇರ್ವಾ ಹಾಕ್ತಾರೆ. ನಂಗೂ ಬೇಕು. ಶೇರ್ವಾ ಬೇಕ್ರಿ? ಚಟ್ನಿ ಹಚ್ಕೊಂಡ್ ತಿಂದಿ? ಗಟ್ ಚಟ್ನಿ ಐತಲ್ಲು, ಖಾರವಾಗ ಐತಿ, ಜಿಗಲಿ ಎಷ್ಟು ಗಟ್ಟಿ ಐತಿ, ಮಸ್ತ್ ಐತಲ್ಲ. ಸೊ ನನ್ನ ರೇಟಿಂಗ್ಸ್ ಪ್ರಕಾರ ನಂಬರ್ 4 ಸ್ಪಾಟ್ ಮೇಲೆ ಬಂತು ಹೋಟೆಲ್ ಅಲ್ ಬಹಾರ್, ನಂಬರ್ 3 ಸ್ಪಾಟ್ ಮೇಲೆ ಬಂತು ಹೋಟೆಲ್ ಜುಬೇರ್ ಬಿರಿಯಾನಿವಾಲಾ, ನಂಬರ್ 2 ಸ್ಪಾಟ್ ಮೇಲೆ ಬಂತು ನಿಯಾಜ್ ಹೋಟೆಲ್, ಆ್ಯಂಡ್ ದ ನಂಬರ್ 1 ಸ್ಪಾಟ್ ಗೋಸ್ ಟು ಕರೀಮ್ಸ್ ಕಿಚನ್. ಎಸ್, ಕರೀಮ್ಸ್ ಕಿಚನ್ ಇಸ್ ದ ವಿನ್ನರ್. ಓವರ್ ಆಲ್ 4 ಬಿರಿಯಾನಿ ಅದ್ಭುತವಾಗಿತ್ತು, ಆದ್ರೆ ಕರೀಮ್ಸ್ ಕಿಚನ್ ವಿನ್ಸ್ ಫಾರ್ ಮೀ ಇನ್ ದ ಟೇಸ್ಟ್. ನಿಮ್ಮ ಪ್ರಕಾರ ರ್ಯಾಂಕಿಂಗ್ಸ್ ಏನಿರಬೇಕು ಅನ್ನೋದು ಕಮೆಂಟ್ಸ್ನಾಗ ಮೆನ್ಷನ್ ಮಾಡ್ರಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಟೇಕ್ ಕೇರ್, ಸಿ ಯು ಸೂನ್.